ಓಕೆ, ಇವರು ತಿರಂಗ ಯಾತ್ರೆ ಮಾಡಿದ್ರೆ ನಾವು ಜೈ ಹಿಂದ್ ಸಭಾ ಮಾಡ್ತೀವಿ ಅಂತ ಅದರಲ್ಲೂ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್. ಕಾಂಗ್ರೆಸ್ನವರು ಕೂಡ ಅಷ್ಟೇ ಸಶಸ್ತ್ರ ಪಡೆಗಳಿಗೆ ಬೆಂಬಲ ನೀಡೋದ್ರ ಜೊತೆಗೆ ದೇಶದ ಭದ್ರತಾ ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶಕ್ಕೆ ಇಲ್ಲೂ ಕೂಡ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರಂತೆ. ಜೈ ಹಿಂದ್ ಸಭಾವನ್ನ ಅವರು ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಪಿಟೇಷನ್ನು, ಕ್ರೆಡಿಟ್ ವಾರು ಇಲ್ಲೂ ನಡೀತಾ ಇದೆ. ರಾಜಕೀಯವನ್ನು ನಿಧಾನಕ್ಕೆ ಬೆರೆಸೋದಕ್ಕೆ ನಮ್ಮ ರಾಜಕಾರಣಿಗಳು ಮುಂದಾಗ್ತಾ ಇದ್ದಾರೆ. ಅದ್ಭುತ ಅಂತ ಯಾವಾಗ ಅನಿಸ್ತಾ ಇತ್ತು ಅಂದರೆ ತಿರಂಗ ಯಾತ್ರೆನೋ ಅಥವಾ ಜೈ ಹಿಂದ್ ಹೆಸರಲ್ಲೋ ಎರಡೂ ಪಕ್ಷಗಳು ಪಕ್ಷಭೇದವನ್ನು ಮರೆತು ಒಂದು ಒಳ್ಳೆ ಕಾಸಿಗೆ ಬಂದಿದ್ದಿದ್ರೆ ಎರಡಕ್ಕೂ ಒಂದು ತೂಕ ಬರ್ತಾ ಇತ್ತು. ಬಟ್ ಇವರಿಬ್ಬರನ್ನು ಒಟ್ಟಿಗೆ ಸೇರಿಸೋದಕ್ಕಾಗಲ್ಲ. ಇವರಿಬ್ಬರು ಅಂತಲ್ಲ, ಪೊಲಿಟಿಕಲ್ ಪಾರ್ಟೀಸ್ನ ಒಟ್ಟಿಗೆ ಸೇರಿಸೋದಕ್ಕಾಗಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ತಿರಂಗ ಯಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವ್ರದ್ದು ಜೈ ಹಿಂದ್ ಸಭಾವನ್ನು ಕೂಡ ನಾವು ನೋಡಬೇಕಾಗತ್ತೆ. ಒಂದು ಆ್ಯಡ್ ಆನ್ ಏನು ಅಂತಂದರೆ ಅಮೆರಿಕದ ಪಾತ್ರ ಇದೆ, ಆ ಕಾರಣಕ್ಕೋಸ್ಕರ ಭಾರತ ಕದನ ವಿರಾಮಕ್ಕೆ ಒಪ್ಕೊಳ್ತು ಅನ್ನೋದು ಕೆಲ ಕಾಂಗ್ರೆಸ್ ನಾಯಕರ ವಾದ. ಬಟ್ ಅದು ಒಪ್ಪೋದಕ್ಕೆ ಸಾಧ್ಯನಾ ಇಲ್ವಾ ಅಂತ ಕೇಳಿದರೆ ಇಲ್ಲ ಅನ್ನೋದು ಸದ್ಯಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಶಿಮ್ಲಾ ಅಗ್ರಿಮೆಂಟ್ನ ಪ್ರಕಾರ ಮೂರನೇ ದೇಶದವರಿಗೆ ಮೂಗು ತುರಿಸೋದಕ್ಕೆ ಅವಕಾಶನೇ ಇಲ್ಲ. ಆಮೇಲೆ ಅಮೆರಿಕ ಅಷ್ಟೊಂದು ಪ್ರಭಾವವನ್ನೆಲ್ಲ ಹೊಂದಿದ್ದಿದ್ರೆ ಆಪರೇಷನ್ ಸಿಂಧೂರ ನಡೀತಾನೇ ಇರಲಿಲ್ಲ. ಹೀಗಾಗಿ ಇದು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಜನರಿಗೆ ಅನ್ನೋದನ್ನು ನೋಡಬೇಕು. ಅವರ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಇನ್ನಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಬಟ್ ನಾವು ಸೇನೆಗೆ ಗೌರವವನ್ನು ಸಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವ್ರಿಗೆ ಒಂದು ಒಳಗಿಂದೊಳಗೆ ಏನು ಭಯ ಅಂತಂದರೆ ಈ ಕ್ರೆಡಿಟ್ ಕಂಪ್ಲೀಟಾಗಿ BJPಗೆ ಹೋಗ್ಬಿಟ್ರೆ ಸೇನೆಯ ಬದಲಾಗಿ ಅನ್ನೋದು ಒಂದು ಚಿಕ್ಕ ಭಯ ಇದೆ. ಹೀಗಾಗಿ ಸೇನೆಗೆ ಗೌರವಿಸ್ತಾ ಆ ಕ್ರೆಡಿಟ್ ಕೇವಲ ಸೇನೆಯವರಿಗೆ ಮಾತ್ರ ಸಲ್ಲಿಸಬೇಕು ಅನ್ನೋದನ್ನ ಕೂಡ ಫೋಕಸ್ ಮಾಡುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಅನೇಕ ಪಾದಯಾತ್ರೆಗಳನ್ನು ಮಾಡಿದ್ದಾರೆ. ಸೊ ಗೊತ್ತಿದೆ ಅವರಿಗೆ ಎಲ್ಲಿಂದ ಎಲ್ಲಿಗೆ ಮಾಡಬೇಕು, ಏನು ಪ್ಲ್ಯಾನು ಅಂತೆಲ್ಲ. ನೋಡೋಣ ಜೈ ಹಿಂದ್ ಸಭಾ ಕೂಡ ಹೇಗೆ ನಡೆಯುತ್ತೆ.